ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾವು ತುಂಬ ಚೆನ್ನಾಗಿದ್ದೀವಿ. ನನ್ನ ಜೊತೆ ಇವತ್ತು ನನ್ನ ಮಗಳು ಕೂಡ ವೆಲ್ಕಮ್ ಮಾಡ್ತಿದ್ದಾಳೆ. ನಿಮಗೆ ಇಲ್ಲೇ ಇದ್ದಾಳೆ. ಅವಳಿಗೆ ಸ್ನಾನ ಮಾಡಿಸಿಲ್ಲ ಇನ್ನು. ಇವಾಗ ಸ್ನಾನ ಮಾಡಿಸ್ಬೇಕು. ನೀರು ಇಟ್ಟಿದ್ದೀನಿ. ಈಗ ತಾನೇ ಎದ್ಲು, ಒಂದು 20 ಮಿನಿಟ್ಸ್ ಆಯಿತು ಅಷ್ಟೇ. ಎದ್ದಿದ ತಕ್ಷಣ ಸ್ನಾನ ಏನು ಮಾಡಿಸೋದು, ಸ್ವಲ್ಪ ತಾಟಾಡ್ಕೊಂಡೆ ಅಂತ ಹೇಳ್ಬಿಟ್ಟು ಈಗ ಜಸ್ಟ್ ನೀರಿಕ್ತೆ. ಒಂದು 15 ಮಿನಿಟ್ಸ್ ಬೇಕು ಅದು ಚೆನ್ನಾಗಿ ಕಾಯಬೇಕು ಅಂತಂದರೆ. ಅದಾದಮೇಲೆ ಅವಳಿಗೆ ಸ್ನಾನ ಮಾಡಿಸ್ಬೇಕು. ಅಲ್ಲಪ್ಪ, ಸ್ನಾನ ಮಾಡಿಕೊಂಡು ನೀನು ಮತ್ತೆ ಕಚ್ಚಂತ್ಯಾ ಆಟ ಆಡ್ತೀಯಾ? ಸಮ್ಟೈಮ್ಸ್ ಸ್ನಾನ ಮಾಡಿದಾಗಲೂ ಮತ್ತೆ ಮಲ್ಕೋತಾಳೆ, ಸಮ್ಟೈಮ್ಸ್ ಆಟ ಆಡ್ತಾಳೆ. ಈ ರೀತಿ ಡಿಪೆಂಡ್ಸ್ ಅವಳದು. ಹಿಂಗೆ ಅಂತ ಏನು ಹೇಳೋಕ್ಕೆ ಆಗಲ್ಲ. ಆ್ಯಂಡ್ ನಾನು ಕೆಲವೊಂದಷ್ಟು ಗ್ರಾಸರೀಸ್ನ ಈಗ ತಾನೇ ಬಿಗ್ ಬಾಸ್ಕೆಟಲ್ಲಿ ಆರ್ಡ್ರ್ ಮಾಡಿದ್ದೆ, ರಿಸೀವ್ ಆಯಿತು. ಇನ್ನೂ ಓಪನ್ ಕೂಡ ಮಾಡಿ ನೋಡಿಲ್ಲ. ಆಯ್ತು, ಒಂದು ವ್ಲಾಗ್ ಮಾಡೋಣ ಅಂತ ಹೇಳ್ಬಿಟ್ಟು ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಬೆಳಗಿನ ಬ್ರೇಕ್ಫಾಸ್ಟ್ ನಾನು ಇವಾಗ ನಿಮ್ಗೆ ಗೊತ್ತಿದೆ ಆಲ್ರೆಡಿ, ಓಟ್ಸ್ನ ತೊಗೊತಿದ್ದೀನಿ. ರಂಜಿತ್ಗೆ ಲೆಮನ್ ರೈಸ್ನ ಮಾಡಿಕೊಟ್ಟಿದ್ದೆ. ಅವರಿಗೆ ಲೆಮನ್ ರೈಸ್ ತುಂಬ ಇಷ್ಟ, ಹಾಗಾಗಿ ಅವರೇ ಕೇಳಿದ್ದು ಲೆಮನ್ ರೈಸ್ ಮಾಡಿಕೊಡು ಅಂತ. ಆ್ಯಂಡ್ ಇವಾಗ ನನಗೆ ಮಧ್ಯಾಹ್ನದ ಊಟಕ್ಕೆ ಎಗ್ ರೈಸ್, ಎಗ್ ಬುರ್ಜಿ ಈ ರೀತಿ ಏನಾದರೂ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಎಗ್ಸ್ ಖಾಲಿ ಆಗಿತ್ತು ಮನೇಲಿ, ಅದನ್ನು ಕೂಡ ಆರ್ಡ್ರ್ ಮಾಡ್ಕೊಂಡಿದ್ದೆ. ನೋಡೋಣ ಹೇಗೆ ಬಂದಿದೆ ಅಂತ. ಕರ್ಬೇವಿನ ಸೊಪ್ಪು ಆರ್ಡ್ರ್ ಮಾಡಿದ್ದೆ, ಖಾಲಿ ಆಗಿತ್ತು. ತುಂಬಾ ಫ್ರೆಶ್ ಆಗಿದೆ ನೋಡಿ. ಇಷ್ಟಕ್ಕೆ 7 ರೂಪೀಸ್ ತೊಗೊಂಡು. ಪ್ರೈಸ್ ಹೇಳ್ತೀನಿ ಈ ಸತಿ ಎಲ್ಲನೂ ಎಷ್ಟೆಷ್ಟು ಪೇ ಮಾಡಿದೆ ಅಂತ. ನೀವು ಜಾಸ್ತಿ ಆಗುತ್ತೆ ಅಂತ ಹೇಳ್ತಿರ್ತೀರಲ್ಲ, ನೀವು ಆಚೆ ತೊಗೊಳ್ಳೋದಿದ್ರೆ ನನಗೊಂದು ಸತಿ ಹೇಳಿ ಜಾಸ್ತಿ ಆಗಿದೆ ಆನ್ಲೈನಲ್ಲಿ, ಆಚೆ ಕಡೆ ಇನ್ನೂ ಕಮ್ಮಿಗೆ ಸಿಗುತ್ತೆ ಅಂತ. ಆ್ಯಂಡ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬೇಕಿತ್ತು, ಇದು ಕೂಡ ಫ್ರೆಶ್ ಆಗಿದೆ ನೋಡ್ತಿರ್ಬೋದು. ಆ್ಯಂಡ್ ಎಷ್ಟು ನೀಟಾಗಿ ಎಲ್ಲ ಅವರೇ ಸೋಸಿ ಕೊಟ್ಟಿರ್ತಾರೆ. ಅದೊಂದು ಬೆಸ್ಟ್ ಪಾರ್ಟ್ ನನಗೆ ಆನ್ಲೈನಲ್ಲಿ ಸೊಪ್ಪನ್ನ ತೊಗೊಳ್ಳೋದು. ಇದಕ್ಕೂ ಕೂಡ 7 ರೂಪೀಸೇ ಪೇ ಮಾಡಿದೆ. ಆ್ಯಂಡ್ ಕಸ್ತೂರಿ ಮೇಥಿ, ಇದು 550 ಗ್ರಾಮ್ಸ್. ಇದಕ್ಕೆ ಆಫರೆಲ್ಲ ಹೋಗ್ತಾ ನಾನೆಷ್ಟು ಪೇ ಮಾಡಿದೆ ಅಂತ ಇಲ್ಲಿ ಡಿಸ್ಪ್ಲೇಲಿ ಹಾಕಿರ್ತೀನಿ. ಬಿಕಾಸ್ ಎಲ್ಲರದ್ದು ಪ್ರೈಸ್ ನೆನಪಿಲ್ಲ, ಒಂದು ಎರಡರದ್ದು ಮಾತ್ರ ನೆನಪಿತ್ತು. ಆ್ಯಂಡ್ ಕಡಲೆ ಖಾಲಿ ಆಗಿತ್ತು. ಇದೊಂದು ಅರ್ಧ ಕೆಜಿ ಕಾಪೂರ್ ಕಡಲೆ ಬರುತ್ತೆ ಅಲ್ವಾ, ಅದನ್ನೊಂದು ಅರ್ಧ ಕೆಜಿ ಕಡಲೆನ, ಇದು ಚೆನ್ನ, ಒಟ್ಟಿನಲ್ಲಿ ಚೆನ್ನ, ನಾನು ಯಾವಾಗಲೂ ಚೆನ್ನ ಅಂತಲೇ ಕರೆಯೋದು. ಈ ಚೆನ್ನನೂ ಕೂಡ ಆರ್ಡ್ರ್ ಮಾಡಿದೆ. ಇದ್ರದ್ದು ನನಗೆ ಪಲ್ಯ ತುಂಬ ಇಷ್ಟ, ಡ್ರೈ ಆಗಿ ಮಾಡ್ಕೊಳ್ಳೋದು. ಯಾವಾಗಾದರೂ ಅನ್ನ ಸಾಂಬಾರು ಮಾಡಿದಾಗ ಸೈಡ್ಸ್ಗೆ ಬೇಕಾಗುತ್ತೆ ಅಂತೇಳಿ ಆರ್ಡ್ರ್ ಮಾಡಿಕೊಂಡೆ. ಆ್ಯಂಡ್ ಚೆನ್ನ ದಾಲ್ ರೆಸಿಪಿ ಪೂರಿಗೆಲ್ಲ ಮಾಡ್ಕೊತಾರೆ, ನಾನು ಮಾಡ್ಕೊತೀನಿ ಅದನ್ನು. ಸೊ ಬೇಕಾಗುತ್ತೆ ಅಂದ್ಬಿಟ್ಟು ಇದನ್ನು ಕೂಡ ಆರ್ಡ್ರ್ ಮಾಡಿದೆ. ಅದಾದಮೇಲೆ ಕಡಲೆಬೇಳೆ ಖಾಲಿ ಆಗಿತ್ತು, ಇದನ್ನು ಕೂಡ ಒಂದು 1/2 ಕೆಜಿ ಆರ್ಡ್ರ್ ಮಾಡಿದ್ದೀನಿ. ಉದ್ದಿನಬೇಳೆ ಇತ್ತು, ನಾನು ಬೆಳಿಗ್ಗೆ ಚಿತ್ರಾನ್ನ ಮಾಡಬೇಕಾದ್ರೆ ಖಾಲಿ ಆಗೋಯಿತು ಕಡಲೆಬೇಳೆ. ಸೊ ಅದಕ್ಕೆ ಆರ್ಡ್ರ್ ಮಾಡಿಕೊಂಡೆ ಇದನ್ನು ಕೂಡ. ಅದಾದಮೇಲೆ ನಾನು ಎಣ್ಣೆ ಯಾವಾಗಲೂ, ಅಂದರೆ ಕುಕ್ಕಿಂಗ್ ಆಯಿಲ್ನ ನಾನು ಯಾವಾಗೂ ಕೆಜಿನೇ ತರೋದು. ತುಂಬ ತೊಗೊಂಡು ಬಂದು ಏನು ಮನೇಲಿ ಇಟ್ಕೊಳಕ್ಕೆ ಹೋಗಲ್ಲ. ನನಗೆ ಗ್ರಾಸರೀಸ್ನ ಜಾಸ್ತಿ ತೊಗೊಂಡು ಬಂದು ಸ್ಟಾಕ್ ಇಟ್ಕೊಳ್ಳೋದಕ್ಕೂ ಕೂಡ ಬೇಜಾರು, ಅದೊಂದು ನಂದು ಮೈನಸ್ಸು. ಸ್ವಲ್ಪನೇ ತೊಗೊಂಡು ಬರಬೇಕು ಅಂತ. ಆ್ಯಂಡ್ ರೈಸ್ನ 25 kg ತೊಗೊಂಡು ಬಂದಿದ್ದು. ಹೇಗಿದೆ ಸೌಮ್ಯ ರೈಸ್ ಎಲ್ಲಿ ತೊಗೊಂಡಿದ್ದು ಅಂತ ಕೇಳಿದ್ರಿ ಒಬ್ಬರು. ಅದನ್ನು ನಾನು ಜೆಪ್ಟೋದಲ್ಲಿ ಆರ್ಡ್ರ್ ಮಾಡಿದ್ದು, ಚೆನ್ನಾಗಿದೆ. ಬಟ್ ನೆಕ್ಸ್ಟ್ ಟೈಮ್ ನಾವು ನಿಜವಾಗ್ಲೂ ಈ ಥರ ಮೂಟೆ ತರಲ್ಲ. ನಾರ್ಮಲಾಗಿ ನಾವು ಯಾವಾಗಲೂ 3 kg 5 kg ತೊಗೊತಿದ್ವಲ್ಲ, ಆ ರೀತಿಯೇ ತೊಗೊಂಬರ್ತೀವಿ. ಇದು ಕೂಡ ಚೆನ್ನಾಗಿದೆ, ಚೆನ್ನಾಗಿಲ್ಲ ಅಂತ ಅಲ್ಲ. ಬಟ್ ಸುಮ್ಮನೆ ಯಾಕೆ, ಫ್ರೆಶ್ ಆಗಿ ತೊಗೊಂಡು ಬಂದು ಮಾಡ್ಕೊಬೋದು ಅಂತ. ಇನ್ನೊಂದು ಏನಂದರೆ, ಆ ಚೀಲ ಇಟ್ಕೊಳ್ಳೋದಕ್ಕೆ ಒಂದಷ್ಟು ಸ್ಪೇಸ್ ತೊಗೊಳುತ್ತೆ ಕಿಚನಲ್ಲಿ, ಅದು ನನಗೆ ಪ್ರಾಬ್ಲಮ್ಮು. ಈ ಥರದ್ದು ಕುಕ್ಕಿಂಗ್ನು ಒಂದು ಬಾಟ್ಲು ತೊಗೊಂಡು ಬಂದ್ವಿ, ಅದಕ್ಕೊಂದಷ್ಟು ಸ್ಪೇಸ್ ತೊಗೊಳುತ್ತೆ ಕಿಚನಲ್ಲಿ. ಅದಕ್ಕಾಗಿ ನಾನು ಯಾವಾಗಲೂ ಈ ರೀತಿ ತೊಗೊಳ್ಳೋದು, ಪುಟ್ಟಾಣಿದು, ಅಂದರೆ ಸ್ವಲ್ಪ. ಇದು MRP ಜಾಸ್ತಿ ಆಗಿದೆ ಕುಕ್ಕಿಂಗ್ ಆಯಿಲ್ ಅಂತ ನಾವು ಅಮ್ಮ ಲಾಸ್ಟ್ ಟೈಮ್ ವಿಜುವಲ್ ಮಾಡ್ಕೋಗಿದ್ರಲ್ಲ, ಅವಾಗ ಹೇಳ್ತಿದ್ರು 220 ಇದೆ. ಬಟ್ ನನಗಿದು 175 ಸಿಕ್ಕಿದ್ದು. ಯಾವಾಗಲೂ 175ಗೆ ಸಿಗುತ್ತೆ ಸನ್ ಪ್ಯೂರು, ಯಾವಾಗಲೂ ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದಾಗ. ರೀಸೆಂಟಾಗಿ ನಾನು ಪೂರಿ ಮಾಡಿದ್ದೆ ಆ್ಯಂಡ್ ಜಾಮೂನ್ ಮಾಡಿದ್ದೆ, ಹಂಗಾಗಿ ಎಣ್ಣೆ ಸ್ವಲ್ಪ ಬೇಗ ಖಾಲಿಯಾಗಿದ್ದು. 175 ಸಿಕ್ತು. ಆಚೆ ಕಡೆ ನೀವು ಡಿಮಾರ್ಟ್, ವಿಶಾಲ್ ಮಾರ್ಟಲ್ಲಿ ತೊಗೋತಿರಲ್ವಾ, ಎಷ್ಟು ಎಕ್ಸ್ಪೆಷಲಿ ಎಣ್ಣೆ ನನಗೆ ಹೇಳಿ ಎಷ್ಟು ಅಂತ ಹೇಳಿ. ಇನ್ನೆಲ್ಲದ್ರದ್ದು ಪ್ರೈಸ್ ನಾನು ಡಿಸ್ಪ್ಲೇಲಿ ಹಾಕಿರ್ತೀನಿ. ಅದಾದಮೇಲೆ ಎಗ್ಗು ನಾನು 12 ತೊಗೊಂಡಿದ್ದೀನಿ. ಈ 12ರಿಂದ ನನಗೆ ಪ್ರೈಸ್ ಎಷ್ಟು ಬಿತ್ತು ಅಂದರೆ 99 ರೂಪೀಸು. ಎಗ್ ಪರವಾಗಿಲ್ಲ, 1-2 ರೂಪಾಯಿ ಹೆಚ್ಚು ಕಮ್ಮಿ ಆಗುತ್ತೆ. ಬಟ್ ಇದ್ರದ್ದು ನನಗೆ ಗೊತ್ತಿಲ್ಲ, ಕಡಲೆಬೇಳೆ ಆಚೆ ಕಡೆ ಎಲ್ಲ ಹೆಂಗಿದೆ ಅಂತ ಹೇಳಿ ನನಗೆ. ಓಕೆ, ಇದ್ರದ್ದೆಲ್ಲ ನಾನು ಡಿಸ್ಪ್ಲೇಲಿ ಹಾಕಿರ್ತೀನಿ. ಆ್ಯಂಡ್ ಇವಾಗ ವಿಹಾಗೆ ಸ್ನಾನ ಮಾಡಿಸ್ಬೇಕು. ವಿಹಾಗೆ ಸ್ನಾನ ಮಾಡಿಸಿ ನಾನು ಅಡುಗೆ ಮಾಡ್ಕೊಂಡು ಊಟ ಮಾಡಬೇಕು, ವಿಹಾನ್ ನೋಡ್ಕೋಬೇಕು. ಎಷ್ಟು ಕೆಲಸ ನೋಡು ಮಮ್ಮಿಗೆ, ಇಷ್ಟೆಲ್ಲ ಇದ್ದಾವೆ ಕೆಲಸ. ಅವಳು ನಗ್ತಿದ್ದಾಳೆ ನಾನು ಮಾತಾಡ್ತೀನಿ. ಎಷ್ಟು ಕೆಲಸ ಅಲ್ಲಮ್ಮ. ತುಂಬ ವಿಡಿಯೋ ಶೂಟ್ ಮಾಡೋದು ಇಟ್ಕೊಂಡ್ಬಿಟ್ಟಿದೆ. ಇವತ್ತು ಎಷ್ಟೊಂದು ಶೆಡ್ಯೂಲ್ ಆಗಿಬಿಟ್ಟಿತ್ತು. ಒಂದು 3 ಶೂಟ್ ಮಾಡಿದ್ದೀನಿ ಇವತ್ತು. ವಿಹಾ ಮಲಗಿದ್ಲು, ಆ ಟೈಮಲ್ಲೇ ನಾನು ಬೇಗ ವಿಡಿಯೋ ಶೂಟ್ ಮುಗಿಸ್ಕೊಂಡ್ಬಿಟ್ಟೆ. ಆ್ಯಂಡ್ ಇನ್ನೂ ಕೆಲವೊಂದಷ್ಟು ಇದೆ. ಇಲ್ಲಿ ನೋಡಿ, ಮ್ಯಾಟ್ರಸ್ ಬಂದಿದೆ ನಮ್ಮ ಮನೆಗೆ.
ಅದನ್ನು ಕೂಡ ಶೂಟ್ ಮಾಡಿ ಹಾಕಬೇಕು. ಅದನ್ನು ಶೂಟ್ ಮಾಡೋಕ್ಕೆ ರಂಜಿತ್ ಇರಲೇಬೇಕು. ಈ ಬೆಡ್ಡೆಲ್ಲ ನನ್ನ ಕೈಯಲ್ಲೇ ಎತ್ತಕ್ಕಾಗುತ್ತೆ. ಅದೇನಂದರೆ ನಾನು ಈ ಮ್ಯಾಟ್ರಸ್ನ ನಮ್ಮನೇಲಿ ಆಲ್ರೆಡಿ ವೇಕ್ ಫಿಟ್ ಇದೆ, ನಿಮಗೆ ಗೊತ್ತಿದೆ ನೋಡಿ ಎಷ್ಟು ಇದೆ. ನಮ್ಮ ಮನೇಲಿ ವೇಕ್ ಫಿಟ್ ಆಲ್ರೆಡಿ ಮ್ಯಾಟ್ರಸ್ ಇದೆ. ಇದು ನಾನು ಅಪ್ಪಂಗೆ ಕಳಿಸ್ಕೊಡ್ತೀನಿ. ಅಪ್ಪ ಶೆಡ್ಡಲ್ಲಿ ಒಂದು ಹಾಕೊಂಡಿದ್ದಾರೆ ಕಾಟು, ಸೇಮ್ ನಮ್ಮದು ಸೈಜೇನೆ, ಡಬಲ್ ಕಾಟೆ ಅವರು ಕೂಡ ಹಾಕೊಂಡಿರೋದು. ಅವ್ರ ಕಾಟ್ಗೆ ಇದು ಫಿಟ್ ಆಗುತ್ತೆ. ಇವಾಗ ನಮ್ಮ ಕಾಟಿಗೆ ಫಿಟ್ ಆಗೋ ಥರ ನಾವು ತರಿಸಿ ಇದು, ಬಿಕಾಸ್ ನಾವು ವೀಡಿಯೋ ಶೂಟ್ ಮಾಡಬೇಕಲ್ವ. ಸೊ ನಮ್ಮ ಕಾಟಿಗೆ ಕರೆಕ್ಟಾಗಿ ಫಿಟ್ ಆಗಬೇಕು. ನಾವೇ ಸೈಜ್ ಮೆಜರ್ಮೆಂಟ್ ಎಲ್ಲ ಕೊಟ್ಟಿರ್ತೀವಿ. ಸೊ ಹಂಗಾಗಿ ಶೂಟ್ ಮಾಡಿಬಿಟ್ಟು ಅಪ್ಪಾಜಿಗೆ ಕಳ್ಸೋಣ ಅಂತ. ಯಾವಾಗಲೂ ವೀಕೆಂಡ್ ವೀಕ್ಡೇಸ್ ಎಲ್ಲ ಟೈಮಲ್ಲೂ ಮಾರ್ಕೆಟ್ಗೆ ಏನಾದರೂ ವೆಜಿಟೇಬಲ್ಸ್ ಹಾಕೊಂಡು ಊರ ಕಡೆಯಿಂದ ಬರ್ತಿರ್ತಾರೆ, ಟಾಟಾ ಎಸಿ ಈ ರೀತಿ ಸಮ್ ವೆಹಿಕಲ್ಸಿಂದ. ಸೊ ಅದರಲ್ಲಿ ಹಾಕೊಂಡು ಹೋಗ್ಬೋದು. ನಾನು ಆಲ್ರೆಡಿ ಅವ್ರಿಗೆ ಇನ್ಫಾರ್ಮ್ ಮಾಡಿದ್ದೀನಿ, ಈ ರೀತಿ ಬರುತ್ತೆ, ಬಂದು ತೊಗೊಂಡೋಗಿ ಅಂತ. ಬಂದಮೇಲೆ ಹೇಳು ಬರ್ತೀವಿ ಅಂತ ಹೇಳಿದ್ದಾರೆ. ಅದೊಂದು ನಮಗೆ ಮತ್ತೆ ಬರ್ತಾರೆ. ಅಮ್ಮಗೂ ಹೇಳಿದ್ದೀನಿ ನಾನು, ನೀನು ಬರಲೇಬೇಕು, ವಿಹಾರ್ ನೋಡ್ಕೊಂಡು ಹೋಗಿವಂತೆ ಅಂತೇಳಿ. ಅಮ್ಮನೂ ಸರಿ ಬರ್ತೀನಿ ಅಂತ ಹೇಳಿದ್ದಾರೆ. ಅಷ್ಟೇ ಗೈಸ್, ಇನ್ನೇನಿಲ್ಲ. ಇವಾಗ ವಿಹಾಗೆ ಇವತ್ತು ಆಯಿಲ್ ಮಸಾಜ್ ಮಾಡ್ತಿಲ್ಲ. ಇನ್ನೊಂದು ನಾನು ನಿಮ್ಗೆ ಹೇಳಬೇಕು, ಆಯಿಲ್ ಮಸಾಜ್ ನಾನು ಎವ್ರಿಡೇ ಮಾಡಲ್ಲ. 1-2 ಡೇಸ್ ಅಪ್ಲೈ ಮಾಡ್ತೀನಿ, ಇಲ್ಲ 3 ಡೇಸ್ ಅಪ್ಲೈ ಮಾಡಿ ಮತ್ತೆ 1 ಡೇ ಗ್ಯಾಪ್ ಕೊಡ್ತೀನಿ. ಬಿಕಾಸ್ ಆಯಿಲ್ ಮಸಾಜ್ ಮಾಡಿದಾಗ ಅವ್ರ ಬಾಡಿಲೆಲ್ಲ ನೀಟಾಗಿ ನಾವು ಸ್ನಾನ ಮಾಡ್ಸೋಕ್ಕಾಗಲ್ಲ. ಅಂದರೆ ಕೊಳೆ ಎಲ್ಲ ಇರುತ್ತೆ ಇಲ್ಲೆಲ್ಲ ಅವ್ರಿಗೂ ಸ್ವೆಟ್ಟಿಗೆ. ಅದು ಆಯಿಲ್ ಜಿಡ್ಡಿದ್ದಾಗ ಅದು ಏನಂತಾರೆ ನೀಟಾಗಿ ಕ್ಲೀನ್ ಆಗಲ್ಲ. ಹಂಗಾಗಿ ನಾನು ಸಮ್ಟೈಮ್ಸ್ ಗ್ಯಾಪ್ ತೊಗೊಂಡು ಈ ರೀತಿ ಬಿಸಿ ನೀರಲ್ಲೇ ನೀಟಾಗಿ ಕೈಯಲ್ಲೆಲ್ಲ ನಿಧಾನವಾಗೇ ಸ್ನಾನ ಮಾಡಿಸ್ತೀನಿ. ಅವಳು ತುಂಬ ಕಂಫರ್ಟಬಲ್ ಆಗಿರ್ತಾಳೆ, ಏನು ಅಳೋದು ಪಳೋದು ಇಲ್ಲ. ಅವಳು ನನ್ನೇ ನೋಡ್ತಿದ್ದಾಳೆ, ನೀವು ಅಲ್ಲಿ ನೋಡ್ತಿರ್ಬೋದು. ಈಗಮ್ಮ ಅವಳಿಗೆ ಬೋರ್ ಆಗ್ತಿದೆ ಪಾಪ, 5 ಮಿನಿಟ್ಸಿಂದನೂ ಇದರಲ್ಲೇ ಇದ್ದಾಳೆ. ಎತ್ಕೊಂಡು ಬಟ್ಟೆಗಳೆಲ್ಲ ರೆಡಿ ಮಾಡ್ಕೋತೀನಿ ಅವಳಿಗೆ ಸ್ನಾನ ಮಾಡಿಸೋದಕ್ಕೆ. ಆಮೇಲೆ ಸಿಗ್ತೀನಿ ನಾನು ನಿಮಗೆ. ವಿಹಾಗೆ ಸ್ನಾನ ಮಾಡಿಸ್ದೆ, ಬಟ್ ಅವಳು ಮಲಗಲಿಲ್ಲ, ಎದ್ದಿದ್ಲು. ರಾಕರಲ್ಲಿ ಹಾಕಿ ನಾನು ಅಡುಗೆ ಮಾಡ್ಕೋಬೇಕಿತ್ತಲ್ಲ, ಹಾಗಾಗಿ ಕಿಚನಿಗೆ ಬಂದು ಕ್ವಿಕ್ಕಾಗಿ ಮಾಡ್ಕೊತಿದ್ದೀನಿ. ಆನಿಯನ್ನು, ಚಿಲ್ಲಿ ಮತ್ತು ಕರಿಬೇವಿನ ಸೊಪ್ಪು ನಾನು ಇಲ್ಲಿ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಎಣ್ಣೆ ಹಾಕಿ ಎಣ್ಣೆ ಕಾದಿದ್ದಾದಮೇಲೆ ನಾನು ಏನೇನು ಚಾಪ್ ಮಾಡ್ಕೊಂಡಿದ್ನೋ ಅದನ್ನೆಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಸ್ವಲ್ಪ ಫ್ರೈ ಆಗಿದ್ದಾದಮೇಲೆ ನಾನು ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಆನಿಯನ್ ಇನ್ನೂ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡ್ರೆ ಚೆನ್ನಾಗಿರ್ತೈತೆ. ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅಷ್ಟೇ. ನನ್ನ ಮಗಳು ಎದ್ದಿರಬೇಕಾದ್ರೆ ನಾನು ನಿಧಾನವಾಗಿ ಯಾವುದೇ ಕೆಲಸಗಳು ಮಾಡೋಕ್ಕಾಗಲ್ಲ, ಕ್ವಿಕ್ಕಾಗಿ ಮಾಡ್ಕೋಬೇಕಾಗುತ್ತೆ. ಮತ್ತು ಅವಳು ಯಾವಾಗ ಅಳ್ತಾಳೆ ಅಂತ ಹೇಳೋಕ್ಕಾಗಲ್ವಲ್ಲ. ಹಂಗಾಗಿ ನಾನು ಈಸಿಯಾಗಿ ಸಿಂಪಲಾಗಿ ಎಗ್ ಬುರ್ಜಿ ಮಾಡ್ಕೊತಾ ಇದ್ದೀನಿ. ಅದ್ರ ರೆಸಿಪಿ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡಿಕೊಂಡು 1-2-3 ಮಿನಿಟ್ಸ್ ಎಣ್ಣೆಲ್ಲೇ ಫ್ರೈ ಮಾಡ್ಕೋಬೇಕು, ಅದು ಹಸಿ ಸ್ಮೆಲ್ ಹೋಗೋವರೆಗೂ. ಅದಾದಮೇಲೆ ಧನಿಯಾ ಪುಡಿ, ಚಿಲ್ಲಿ ಪುಡಿ ಆ್ಯಂಡ್ ಗರಂ ಮಸಾಲ, ಸ್ವಲ್ಪ ಉಪ್ಪು, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊತಿದ್ದೀನಿ. ಇದನ್ನು 1-2 ಮಿನಿಟ್ಸ್ ಎಣ್ಣೆಲ್ಲೇ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಲಾಸ್ಟಲ್ಲಿ ನಾನು ಕೊತ್ತಂಬರಿ ಸೊಪ್ಪು ಆ್ಯಂಡ್ ನಾನಿಲ್ಲಿ 3 ಎಗ್ನ ತೊಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಇಷ್ಟ ಆಗುತ್ತೋ ನಿಮ್ಮ ಟೇಸ್ಟ್ ತಕ್ಕನಾಗೆ ತೊಗೊಳ್ಳಿ. ಎಗ್ ಸ್ವಲ್ಪ ಜಾಸ್ತಿನೇ ಇದ್ದರೆ ಚೆನ್ನಾಗಿರುತ್ತೆ ರೈಸ್ ಕಾಂಬಿನೇಷನ್ಗೆ ಅಂತ ನಾನು ಇಲ್ಲಿ 3 ಎಗ್ನ ಬೀಟ್ ಮಾಡಿ ಆ್ಯಡ್ ಮಾಡ್ಕೊತಿದ್ದೀನಿ. ಇನ್ನೇನು ಉಪ್ಪು ಆ್ಯಂಡ್ ಸ್ಪೈಸಸ್ ಪೌಡರ್ ಎಲ್ಲ ಹಾಕ್ಕೊಂಡಿದ್ದೆ ಅಲ್ವಾ, ಇನ್ನೇನು ಆ್ಯಡ್ ಮಾಡ್ಕೊಳ್ಳೋದಿಲ್ಲ. ಇದು ಎಗ್ನ ಚೆನ್ನಾಗಿ ಒಂದು 3-4 ಮಿನಿಟ್ಸ್ ಅದು ಹಸಿ ಸ್ಮೆಲ್ ಅದರಲ್ಲೂ ಇರುತ್ತಲ್ವ, ಅದು ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಷ್ಟೇ. ಇದ್ರ ಜೊತೆಗೆ ನಾನು ರೈಸ್ನ ಮಾಡ್ಕೊಂಡಿದ್ದೆ. ನನಗೆ ಚಪಾತಿ ಎಲ್ಲ ಮಾಡ್ಕೊಳ್ಳೋದಕ್ಕೆ ಅವತ್ತು ಅಷ್ಟಾಗಿ ಟೈಮ್ ಇರಲಿಲ್ಲ. ರೈಸ್ ಆದರೆ ಒಂದು ಕಡೆ ಬೇಗ ಹೋಗ್ಬಿಡುತ್ತೆ ಅಂತೇಳಿ ಒಂದು ಸೈಡ್ ರೈಸ್ನ ಮಾಡ್ಕೊಂಡಿದ್ದೆ. ಇಷ್ಟೇ ಸಿಂಪಲ್ ಮುಗೀತು. ಬಿಸಿ ಅನ್ನೋದ ಜೊತೆ ಇದನ್ನು ಮಿಕ್ಸ್ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ನಾನು ಕ್ವಿಕ್ಕಾಗಿ ನಂದು ಲಂಚ್ನ ಮುಗಿಸ್ಕೊಂಡು ವಿಹಾನ ಮಲಗಿಸೋದಕ್ಕೆ ಹೋದೆ. ಅವಳು ಆರಾಮಾಗಿ ಮಲ್ಕೊತಿದ್ಲು. ಒಂದು ಸ್ವಲ್ಪ ಹೊತ್ತಷ್ಟೇ ಮಲಗಿದ್ದು, 1 ಅವರ್ಗೆ ಮತ್ತೆ ಅವಳು ಎದ್ಬಿಟ್ಲು. ಅಗ್ಗಿ 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 ಆಯ್ತು, ಸಾಕು ಸಾಕು ಬಂಗಡಿ ಸಾಕು. ಇಲ್ಲಿ ನೋಡ್ದ ನೀನು ಕ್ಯಾಮ್ರಾ ನೋಡ್ದ ನೀನು? ಆಗೋಯ್ತು ನಿಮ್ದು, ನಿಜ ಆಗೋಯ್ತು ಬಿಟ್ಟದು. ಹಗ್ಗು ಹಗ್ಗು ಓ ಸಾಕು ಸಾಕು ಬಿಡಮ್ಮ. ಸಾಕಾ ಸಾಕಾ? ಎಲ್ಲಿ ನೋಡ್ತಿದ್ಯಾ ಅವನ ನೀನು? ಎಲ್ಲಿ ನೋಡುವೆ ಎಲ್ಲಿ ನೋಡುವೆ? ಟಕ್ ಟಕ್ ಟಕ್
ನೀನೆಲ್ಲರೂ ಇಷ್ಟಪಡ್ತಾರೆ ನಗಮ್ಮ ಅವ್ರಿಗೋಸ್ಕರ. ಸ್ಮೈಲ್ ಮಾಡು ಬಂಗಾರಿ, ನೀನೆಲ್ಲರೂ ಇಷ್ಟಪಡ್ತಾರೆ ಅಲ್ವಾ, ಕ್ಯೂಟ್ ಅಂತಾರೆ. ಸ್ಮೈಲ್ ಮಾಡು ಅವ್ರಿಗೋಸ್ಕರ. ಸ್ಮೈಲ್ ಮಾಡಲ್ವಾ? ನಗಮ್ಮ, ನಗು ವಿಹಮ್ಮ, ನಗು. ಥ್ಯಾಂಕ್ಸ್ ಹೇಳ್ತಿದ್ಯಾ ಅವ್ರಿಗೆ? ಥ್ಯಾಂಕ್ಸ್ ಹೇಳ್ತಿದ್ಯಾ? ಮುಗೀತಾ? ಅಷ್ಟೇ. ಅವಳು ನಗಲಿಲ್ಲ. ನಿದ್ದೆ ಆಯಿತು ವಿಹದು. ನಾನು ಊಟ ಆದಮೇಲೆ ಕಂಪ್ಲೀಟ್ ರೆಸ್ಟ್ ಮಾಡಿದೆ. ಇವಾಗ ಆಲ್ರೆಡಿ 5 ಗಂಟೆ ಆಗಿದೆ. ನಮ್ಮದು ಫ್ರಂಟ್ ವ್ಯೂ ಹೇಗಿದೆ ಗೊತ್ತಾ? ನಾನು ಆಮೇಲೆ ಕ್ಲಿಪ್ಪಿಂಗ್ ತೆಗೆದು ಅಟ್ಯಾಚ್ ಮಾಡ್ತೀನಿ ನೋಡಿ. ಬಿಕ್ಳುಕ್ಕೆ ಬಂದೈತಮ್ಮ ನಿಂಗೆ. ನಾನು ಯಾವಾಗ ಎತ್ಕೊಂಡು ವಿಡಿಯೋ ಮಾಡ್ತಿರ್ತೀನಿ ಅವಾಗೇ ಬಿಕ್ಳುಕ್ಕೆ. ಇಲ್ಲಿ ಹಿಂಗೆ ಕೂರಿಸ್ಕೊಂಡ್ರೆ ಇವಾಗ ಹೆಂಗೆ ಅಬ್ಸರ್ವ್ ಮಾಡ್ತಿದ್ದಾಳು ಹಂಗೆ ಸುತ್ತ ಸ್ವಲ್ಪ ಹೊತ್ತು ವಾಕ್ ಮಾಡೋದು, ಸ್ವಲ್ಪ ಹೊತ್ತು ಕೂರಿಸ್ಕೊಳ್ಳೋದು. ಈಗ ಆಲ್ರೆಡಿ ಮೇಡಮ್ ವೆಯ್ಟ್ ಇದ್ದಾರಲ್ವ, ತುಂಬ ಹೊತ್ತು ಎತ್ಕೊಂಡೆಲ್ಲ ವಾಕ್ ಮಾಡೋಕ್ಕಾಗಲ್ಲ. ಆ್ಯಂಡ್ ನಮ್ಮ ಆಪೋಸಿಟ್ ಬಿಲ್ಡಿಂಗ್ ಮಕ್ಕಳು ಅಲ್ಲಿ ನಿಂತ್ಕೊಂಡು ನೋಡ್ತಿದ್ದಾರೆ. ಚಿಕ್ಕ ಮಕ್ಕಳು ಸಾಂಗ್ಸ್ ಡ್ಯಾನ್ಸ್ ಆಡ್ಕೊಂಡು. ಅಲ್ಲ ವಿಹಮ್ಮ, ಅಯ್ಯೋ ವಿಹಾಗೆ ಬಿಕ್ಲೋಕೆ ಬಂದೈತೆ. ನಾನು ಆಮೇಲೆ ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ನಮ್ಮ ಮುಂದೆ ಈ ವ್ಯೂ ಇತ್ತು, ನಮ್ಮ ಮನೆ ಮುಂದೆ. ನನಗೆ ಈ ಬ್ಯೂಟಿಫುಲ್ ವ್ಯೂ ತುಂಬಾ ಇಷ್ಟ ಆಗುತ್ತೆ. ನಾನು ಯಾವಾಗಲೂ ಬಂದು ಇಲ್ಲಿ ಈ ನೇಚರ್ನ ಎಂಜಾಯ್ ಮಾಡ್ತಾ ಇರ್ತೀನಿ. ಹೇಗಾಗೋಗ್ಬಿಟ್ಟಿದ್ದೀನಿ. ಕಾಫಿ ಮಾಡ್ಕೊತಾ ಇದ್ದೀನಿ ಇವಾಗ. ಇನ್ನೊಂದು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು. ನಾನು ಇವಾಗ ಒಂದೇ ಟೈಮ್ ಕಾಫಿ ಕುಡಿತಿರೋದು. ಮಾರ್ನಿಂಗ್ ಟೈಮ್ ಸ್ಕಿಪ್ ಮಾಡಿದ್ದೀನಿ, ಓಟ್ಸ್ ತಿಂತಿದ್ದೀನಲ್ವಾ, ಹಂಗಾಗಿ ಮಾರ್ನಿಂಗ್ ಸ್ಕಿಪ್. ಆ್ಯಂಡ್ 1 ನಿಮಿಷ ಸಿಸರ್ ತೊಗೊಂಡ್ಬರ್ತೀನಿ. ಮಾರ್ನಿಂಗ್ ಟೈಮ್ ಸ್ಕಿಪ್ ಆಗಿದೆ, ಜಸ್ಟ್ ಈವ್ನಿಂಗ್ ಅಷ್ಟೇ ಕುಡಿತಿದ್ದೀನಿ. ನಾನು ಡೆಲಿವರಿ ಆದಾಗ್ಲಿಂದ ಟೀ ಇನ್ನೂ ಕುಡ್ದಿಲ್ಲ. ಕುಡಿಬಾರ್ದು ಅಂತಾರೆ ಕೆಲವೊಬ್ರು, ಕುಡಿಬೋದು ಒನ್ ಟೈಮ್ ಏನಾಗಲ್ಲ ಅಂತಾರೆ. ನಿಮ್ಗೆ ಏನಾದರೂ ಗೊತ್ತಿದ್ರೆ ದಯವಿಟ್ಟು ತಿಳಿಸಿ. ಕೆಲವೊಂದು ನಾನು ಇನ್ಫಾರ್ಮೇಷನ್ ಕೊಡ್ತೀನಿ, ಕೆಲವೊಂದು ನೀವು ನನಗೆ ಹೆಲ್ಪ್ ಮಾಡಿ. ಬೇರೆ ಬ್ಲಾಗ್ ನೋಡ್ತಾರಲ್ವ ಅವರು ಕಮೆಂಟ್ಸ್ ಓದ್ತಾರೆ, ಅವ್ರಿಗೂ ಹೆಲ್ಪ್ ಆಗುತ್ತೆ. ಸೊ ಯಾರಾದರೂ ಕುಡಿತಿದ್ದೀರಾ, ಏನು ಇರ್ತಾ ಶೀತ ಆಗುತ್ತೆ ಅಂತ ಏನೋ ಅಂತಾರೆ, ನನಗೂ ಅದ್ರದ್ದು ಐಡಿಯಾ ಇಲ್ಲ. ನನ್ನ ಮಗಳು ಎದ್ದಿದ್ದಾಳೆ, ರಾಕರಲ್ಲಿದ್ದಾಳೆ. ಒಳ್ಳೆ ಹ್ಯಾಬಿಟ್ ಅಲ್ವಾ ಕಾಫಿ ಬಿಟ್ಟಿರೋದು. ಒನ್ ಟೈಮ್ ಆದರೂ ಕುಡಿಲೇಬೇಕು ಅಟ್ಲೀಸ್ಟ್. ಈವ್ನಿಂಗ್ ಫುಲ್ಲು ಟಯರ್ಡ್ ಆಗಿ ಹೋಗ್ಬಿಟ್ಟಿರ್ತೀನಿ ಮಾರ್ನಿಂಗಿಂದ. ಶೂಟಿಂಗ್, ಪಾಪನ ನೋಡ್ಕೊಳ್ಳೋದು, ಮನೆ ಕೆಲಸ, ಎಡಿಟಿಂಗ್, ಸಖತ್ತು ಟಯರ್ಡ್ ಅಂತ ಅನಿಸಿರುತ್ತೆ. ಈವ್ನಿಂಗ್ 1 ಕಪ್ ಕಾಫಿ ಕುಡಿದ್ರೆ ಒಂಥರ ರಿಲ್ಯಾಕ್ಸ್ ಆಗುತ್ತೆ. ಆ ರೀತಿ ಇವಾಗ ನಾನು ಡೇನ ಸೆಟ್ ಮಾಡ್ಕೊಂಡಿರೋದು. ಇನ್ನೇನಾಯಿತು ಕಾಫಿ. ನಾನು ಕಾಫಿ ಮಾಡ್ಕೋಬೇಕಾದ್ರೆ ಜಸ್ಟ್ ಹಾಲನ್ನ ಅಂದರೆ ನೀರನ್ನ ಹಾಕಲ್ಲ, ಕಂಪ್ಲೀಟ್ ಹಾಲನ್ನೇ ಹಾಕ್ಕೊಂಡು ಮಾಡ್ಕೊಳ್ಳೋದು. ತುಂಬ ಚೆನ್ನಾಗಿರುತ್ತೆ. ನನಗೆ ಇರೋ ಸ್ಟ್ರೆಸ್ ಎಲ್ಲ ಹೋಗಬೇಕು ಸ್ಟ್ರಾಂಗ್ ಕಾಫಿ ಕುಡಿದ ತಕ್ಷಣ. ಓನಮ್ಮ, ನನ್ನ ಮಗಳು ಸೌಂಡ್ ಮಾಡ್ತಿರೋದು. ನನಗೆ ಕೆನೆ ಇಷ್ಟ ಆಗಲ್ಲ, ಏನೋ ಗೊತ್ತಿಲ್ಲ. ನನಗೆ ಮುಂಚೆಯಿಂದ ಅಷ್ಟೇ ಕೆನೆನೇ ಇಷ್ಟ ಆಗಲ್ಲ ಅಷ್ಟೊಂದು, ಹಾಲಿನ ಕೆನೆ. ಅದಕ್ಕೆ ಅದನ್ನು ಊಬಿ ಹಾಕ್ಕೊಂಡೆ. ಕಾಫಿ ರೆಡಿ ಆಯಿತು. ಇವಾಗ ವೀಹ ಹತ್ರ ಹೋಗಿ ಕುಡಿಬೇಕು. ವೀಹ ವೆಯ್ಟ್ ಮಾಡ್ತಿದ್ದಾಳೆ ನನಗೆ ಪಾಪ. ವೀಹ ಏನಾದರೂ ಎದ್ದಿದ್ರೆ ನಾನು ಎವ್ರಿಡೇ ಈ ರೀತಿ ಅವಳನ್ನ ರಾಕರಲ್ಲಿ ಹಾಕ್ಕೊಂಡು ಈವ್ನಿಂಗ್ ಕಾಫಿ ಕುಡಿಬೇಕಾದ್ರೆ ಅವಳ ಪಕ್ಕನೇ ಈ ರೀತಿ ಕುತ್ಕೊಂಡು ಕಾಫಿ ಕುಡಿಯೋದು. ಅಲ್ಲ ಮಗಳೇ, ಒಟ್ಟಲ್ಲಿ ಪಕ್ಕನೇ ಇರ್ತಾಳೆ. ಬೆಡ್ ಮೇಲೆಲ್ಲ ಯೂಶ್ವಲಿ ಹಾಕಕ್ಕೆ ಹೋಗಲ್ಲ. ನಾನು ಆಲ್ರೆಡಿ ಹೇಳಿದ್ದೀನಿ, ಕಂಪ್ಲೀಟ್ ರೋಲ್ ಆಗ್ತಿದ್ದಾಳೆ. ರೋಲ್ ಆಗೋದು ವೀಡಿಯೋ ಹಾಕಿ ಅಂತ ಹೇಳಿದ್ದೀರಾ. ಇಫ್ ಪಾಸಿಬಲ್ ನಾನು ಈ ವ್ಲಾಗಲ್ಲಿ ಅಟ್ಯಾಚ್ ಮಾಡ್ತೀನಿ. ಅವಳ ಹತ್ರ ರೋಲ್ ಆಗೋದಕ್ಕೆ ಬಿಟ್ಟು ಪಿಲ್ಲೋಸ್ ತೆಗೆದ್ರೆ ಹೆಂಗೆ ರೋಲ್ ಆಗ್ತಾಳೆ ಗೊತ್ತಾ. ನಮ್ಮ ಅಮ್ಮ ಡೈಲಿ ವಿಡಿಯೋ ಕಾಲಲ್ಲಿ ನೋಡಿ ಶಾಕು. ದೊಡ್ಡೋಳು ಆಗಿಬಿಟ್ಟೆ ಅವಲೇ ನೀನು ಅಂತ ಹೇಳ್ತಿರ್ತಾರೆ. ಅಂದರೆ ಬೆಳ್ಕೊಬಿಟ್ಟೆ. ಅವರು ಪುಟಾಣಿ ನ್ಯೂ ಬನ್ ಇದ್ದಾಗಿಂದ ನೋಡಿದಾರಲ್ವಾ. ಸೊ ದೊಡ್ಡೋಳು ಆಗಿಬಿಟ್ಟೆ ನೀನು ಅಂತ ಹೇಳ್ತಾ ಇರ್ತಾರೆ. ಹೆಂಗೆ ರೋಲ್ ಆಗ್ತಾಳೆ ಗೊತ್ತಾ. ಅವಳನ್ನ ಹಿಡಿಯೋಕೆ ನಿಜವಾಗ್ಲೂ ಒಬ್ರು ಬೇಕೇ ಬೇಕು. ಅಲ್ಲಿ ಬೆಡ್ ಮೇಲೆ ಫುಲ್ಲು ಒದ್ದಾಡ್ಕೊಂಡು ಉಳ್ಳಾಡ್ಕೊಂಡು ನನ್ನ ಮೇಲೆ ಕಂಪ್ಲೇಂಟ್ ಹೇಳ್ತಿದ್ಯಾ ಅಮ್ಮ, ಕಂಪ್ಲೇಂಟ್ ಹೇಳ್ತಿದ್ಯಾ ನನ್ನ ಮೇಲೆ ನೀನು ಅಂತ ಅವಳು ನನ್ನನ್ನು ಕೇಳ್ತಿರೋದು. ಆ ಲುಕ್ಕೆಲ್ಲ ಅದೇ ರೀತಿ. ಕಂಪ್ಲೇಂಟ್ ಅಲ್ಲ ಬಂಗಾರಿ, ಕಂಪ್ಲೇಂಟ್ ಅಲ್ಲ. ಅವಳದೊಂದು ಮೈಲ್ ಸ್ಟೋನ್ ಅದು ಅಷ್ಟೇ. ಓಕೆ, ನಾನು ಕಾಫಿ ಆರೋಗುತ್ತೆ, ಕುಡಿತೀನಿ, ಆಮೇಲೆ ಸಿಗ್ತೀನಿ.
ಆ್ಯಂಡ್ ಇವತ್ತು ಸ್ವಲ್ಪ ಕಿಚನ್ ಲುಕ್ನ ಚೇಂಜ್ ಮಾಡ್ತಾ ಇದ್ದೀವಿ. ಅಂದರೆ LED ಲೈಟ್ನ ಆ್ಯಡ್ ಮಾಡ್ಕೊತಿದ್ದೀವಿ. ಯಾಕಂದರೆ ಪ್ರತಿ ಟೈಮ್ ನಾನು ವಿಡಿಯೋ ಶೂಟ್ ಮಾಡಬೇಕಾದ್ರೆ ಅಂದರೆ ನೈಟ್ ಟೈಮು ರಿಂಗ್ ಲೈಟ್ನ ಯೂಸ್ ಮಾಡ್ಕೋಬೇಕಾಗುತ್ತೆ. ಅಂದರೆ ಕ್ಲಾರಿಟಿಗೋಸ್ಕರ ಯಾವಾಗಲೂ ನಾನು ಅದನ್ನು ಆನ್ ಮಾಡಿಕೊಂಡು ಎಲ್ಲ ಸೆಟ್ ಮಾಡಿಕೊಂಡು ವಿಡಿಯೋಸ್ ಮಾಡೋಕ್ಕಾಗಲ್ಲ. ಯಾಕಂದರೆ ರಂಜಿತ್ ಕೂಡ ಸಮ್ಟೈಮ್ಸ್ ಲೇಟಾಗಿ ಬಂದಿರ್ತಾರೆ, ಅಡುಗೆ ಬೇಗ ಮಾಡಬೇಕಾಗುತ್ತೆ, ಅವ್ರಿಗೂ ಹಸುವಾಗ್ತಿರುತ್ತೆ, ನನಗೂ ಹಸುವಾಗ್ತಿರುತ್ತೆ. ಇಫ್ ಇನ್ ಕೇಸ್ ವಿಹ ಮಲಗಿದ್ರೆ ಮಾತ್ರ ನಾನು ಆ ಟೈಮಲ್ಲಿ ಅಡುಗೆ ಮಾಡ್ಕೊತೀನಿ. ಸ್ವಲ್ಪ ಕ್ಲಾರಿಟಿಗೋಸ್ಕರ ಈ LED ಲೈಟ್ನ ನಾನು ಹಾಕ್ಸ್ಕೊತಿದ್ದೀನಿ. ರಂಜಿತ್ತೆ ಡ್ಯೂಟಿ ಮುಗಿಸ್ಕೊಂಡು ಬರ್ತಾ ತೊಗೊಂಡು ಬಂದಿದ್ರು. ಇದು ಹೇಗೆ ಅಂದರೆ ವಿತ್ ಡಬಲ್ ಸೈಡ್ ಟೇಪ್ ಅವರೇ ಅದಕ್ಕೆ ಅಟ್ಯಾಚ್ ಮಾಡಿರ್ತಾರೆ. ನಾವು ಅದನ್ನು ರಿಮೂವ್ ಮಾಡಿ ಜಸ್ಟ್ ಪೇಸ್ಟ್ ಮಾಡೋದಷ್ಟೇ. ತುಂಬ ಸ್ಟ್ರಾಂಗಾಗಿ ಕೂತಿದೆ. ಆ್ಯಂಡ್ ನನಗಿವಾಗ ವಿಡಿಯೋಸ್ ಮಾಡೋದಕ್ಕೆ ಕ್ಲಾರಿಟಿ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಇದನ್ನು ಆ್ಯಡ್ ಮಾಡಿ ಅಂದರೆ ಇದನ್ನು ಅಟ್ಯಾಚ್ ಮಾಡಿದ್ದಾದಮೇಲೆ ಗೋಡೆಗೆ ನಾನು ವಿಡಿಯೋಸ್ ಮಾಡೋದ್ರಲ್ಲಿ ಸ್ವಲ್ಪ ಅಂದರೆ ಕ್ಲಿಪ್ಪಿಂಗ್ಸ್ನ ತೊಗೊಳ್ಳೋದ್ರಲ್ಲಿ ತುಂಬ ಪರ್ಟಿಕ್ಯುಲರ್ ಇದ್ದೀನಿ. ಕ್ಲಾರಿಟಿ ಬೇಕಾಗುತ್ತೆ. ಆ್ಯಂಡ್ ನನಗೆ ಈಗಲೇ ಈ ಥರನೇ ಬೇಕು ಅಂತ ಅನ್ಕೋತೀನಿ. ಸಮ್ಟೈಮ್ಸು ಕ್ಲಾರಿಟಿ ಇಲ್ಲ ಅಂದರೆ ನಿಜವಾಗ್ಲೂ ಅದನ್ನು ಎಡಿಟ್ ಮಾಡಬೇಕಾದ್ರೆ ಎಷ್ಟು ಬೇಜಾರಾಗುತ್ತೆ ಗೊತ್ತಾ. ಇವಾಗ ನಾವೇನಾದರೂ ಸ್ವಲ್ಪ ಎಫರ್ಟ್ ಹಾಕಿ ವಿಡಿಯೋ ಶೂಟ್ ಮಾಡ್ತಾ ಇದ್ದೀವಿ ಅಂದರೆ ಅದು ಪರ್ಫೆಕ್ಟಾಗಿ ಔಟ್ಪುಟ್ ನನಗೆ ಬರಬೇಕು. ಹೆಂಗಂದ್ರೆ ಹಂಗೆ ಶೂಟ್ ಮಾಡಿ ಹೆಂಗಂದ್ರೆ ಹಂಗೆ ವಾಯ್ಸ್ ಓವರ್ ಕೊಟ್ಟು ಅಪ್ಲೋಡ್ ಮಾಡೋದಕ್ಕಾಗಲ್ಲ. ಸೊ ಹಂಗಾಗಿ ನಾನು ಈ ರೀತಿ ಪ್ಲ್ಯಾನ್ ಮಾಡಿಕೊಂಡೆ. ಅಟ್ ದಿ ಸೇಮ್ ಟೈಮ್ ನನಗೆ ತುಂಬ ಸಿಂಪಲ್ಲಾಗಿರೋದು ಇಷ್ಟ. ನನಗೆ ಗಿಜಿ ಮಾಡ್ಕೊಳ್ಳೋಕ್ಕೂ ಇಷ್ಟ ಆಗಲ್ಲ. ಹಂಗಾಗಿ ನಾನು ಸ್ವಲ್ಪ ನಂದು ಗ್ಯಾಸ್ ಸ್ಟವ್ ಎಲ್ಲಿವರೆಗೂ ಇದೆಯೋ ಅಲ್ಲಿವರೆಗೂ ಮಾತ್ರ ಈ ಲೈಟಿಂಗ್ಸ್ನ ಅಟ್ಯಾಚ್ ಮಾಡಿಸ್ತಿದ್ದೀನಿ. ನಾನು ಅಂದ್ಕೊಂಡೆ ಕಿಚನ್ ಲುಕ್ಕೇ ಚೇಂಜ್ ಆಗಿಬಿಡುತ್ತೆ, ಅಂದರೆ ಎಲ್ಲಿ ಓವರಾಗಿ ಕಾಣಿಸುತ್ತೇನೋ ಗಿಜ ಅಂತ ಅನ್ಕೊತಿದ್ದೆ ಈ ಲೈಟ್ ಆ್ಯಡ್ ಮಾಡಿಸ್ಬೇಕಾದ್ರೆ. ತುಂಬ ಥಿಂಕ್ ಮಾಡಿದೆ ಈ ಲೈಟ್ ಆ್ಯಡ್ ಮಾಡ್ಕೊಂಡು ಬೇಡವೋ ಅಂತ. ಬಟ್ ಆ್ಯಡ್ ಮಾಡ್ಕೊಂಡಿದ್ದಾದಮೇಲೆ ತುಂಬ ಚೆನ್ನಾಗೇ ಕಾಣಿಸ್ತಿತ್ತು, ಏನು ಆ ಥರ ಗಜಿಬಿಜಿ ಇರಲಿಲ್ಲ. ಆ್ಯಂಡ್ ನಾನು ಆ ಲೈಟಿಂಗಲ್ಲೂ ಕೂಡ ತುಂಬ ಪರ್ಟಿಕ್ಯುಲರಾಗಿ ಹೇಳಿದೆ ರಂಜಿತ್ಗೆ ಇದೇ ರೀತಿ ಬೇಕು ಅಂತ. ಅಂದರೆ ಅದೇನಿದೆಯೋ ಲೈಟಿಂಗ್ದು ಅದು ತುಂಬ ಅರ್ವ ಇರೋದು ಬೇಡ, ಆ್ಯಂಡ್ ತುಂಬ ದಪ್ಪನೂ ಇರಬಾರ್ದು. ಅದನ್ನು ನಾವು ಪೇಸ್ಟ್ ಮಾಡಿರೋದು ಗೊತ್ತೇ ಆಗಬಾರ್ದು, ಆ ರೀತಿ ಇರಬೇಕು. ಯೂಶಲಿ ನಾವು ಡೇ ಟೈಮ್ ಆ ಲೈಟಿಂಗ್ಸ್ ಯೂಸ್ ಮಾಡಲ್ಲ, ಯಾಕಂದರೆ ವಿಂಡೋ ಇರೋದ್ರಿಂದ ನನಗೆ ಡೇ ಟೈಮ್ ಇನ್ನೂ ಪ್ರಾಬ್ಲಮ್ ಇಲ್ಲ, ಕ್ಲಾರಿಟಿ ಎಲ್ಲ ಬರುತ್ತೆ ವಿಡಿಯೋ ಶೂಟ್ ಮಾಡಬೇಕಾದ್ರೆ. ಬಟ್ ನೈಟ್ ಟೈಮ್ ನಾನು ಏನಾದರೂ ಕುಕಿಂಗ್ ರೆಸಿಪಿ ಏನಾದರೂ ಶೇರ್ ಮಾಡ್ಕೋಬೇಕಾದ್ರೆ ಅದು ಕ್ಲಾರಿಟಿ ಇರುತ್ತೆ, ಕಂಪ್ಲೀಟ್ ಇರೋದೇ ಇಲ್ಲ ಅಂತಲ್ಲ, ಬಟ್ ಇನ್ನೂ ಸ್ವಲ್ಪ ಕ್ಲಾರಿಟಿ ಕೊಡೋಣ ಅಂತ ಅಷ್ಟೇ. ಇದನ್ನು ಹಾಕ್ಕೊಂಡಿದ್ದಾದಮೇಲೆ ಅಂದರೆ LED ಲೈಟ್ ಹಾಕ್ಕೊಂಡಿದ್ದಾದಮೇಲೆ ನನಗೆ ಅನ್ನಿಸ್ತು ಕ್ಲಾರಿಟಿ ಸೈಡ್ಗಿಡೋಣ. ಬಟ್ ಅದನ್ನು ಆನ್ ಮಾಡಿಕೊಂಡು ಅಡುಗೆ ಮಾಡಬೇಕಾದ್ರೆ ಒಂಥರ ಫೀಲ್ ತುಂಬಾ ಚೆನ್ನಾಗಿರುತ್ತೆ. ನಿನ್ಗೆ ಎಲ್ಲಿಂದ ಎಲ್ಲಿವರೆಗೂ ಹಾಕ್ಕೊಡ್ಬೇಕು, ನಂಗೆ ನೀಟಾಗಿ ಮೆಜರ್ಮೆಂಟ್ ಕೊಡು, ನಾನು ಒಂದ್ಸತಿ ಪೇಸ್ಟ್ ಮಾಡಿದ್ರೆ ಮತ್ತೆ ಅದು ರಿಮೂವ್ ಮಾಡೋಕ್ಕಾಗಲ್ಲ ಅಂತ ರಂಜಿತ್ ಕೇಳ್ತಿದ್ರು. ನಾನು ನೀಟಾಗಿ ಒಂದ್ಸತಿ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿದೆ, ನನಗೆ ಇಲ್ಲಿಂದ ಇಲ್ಲಿವರೆಗೂ ಆ್ಯಂಡ್ ಹೈಟಲ್ಲೂ ಕೂಡ ಇಷ್ಟಲ್ಲೇ ಇಲ್ಲಿ ತುಂಬ ಅಪ್ಪು ಬೇಡ ಡೌನು ಬೇಡ ಅಂತ. ಆ ಕಾರ್ನರ್ ಸ್ವಲ್ಪ ನಾನು ಇನ್ನೂ ಚೇಂಜ್ ಮಾಡಬೇಕು. ನಾನೇನು ಆಯಿಲ್ ಬಾಟಲ್ಸ್ ಎಲ್ಲ ಇಟ್ಕೊಂಡಿದ್ದೀನಲ್ಲ ಅಲ್ಲಿ, ಅದನ್ನು ಸ್ವಲ್ಪ ಐಟಮ್ಸ್ ಇನ್ನೂ ಆರ್ಡ್ರ್ ಮಾಡಿರೋದು ಇನ್ನೂ ರಿಸೀವ್ ಆಗಿಲ್ಲ. ಅದು ರಿಸೀವ್ ಆದಮೇಲೂ ಕೂಡ ಶೇರ್ ಮಾಡ್ತೀನಿ. ಅಲ್ಲಿ ಸ್ವಲ್ಪ ನನಗಿನ್ನೂ ಮೆಸ್ಸಿಯಾಗಿ ಕಾಣಿಸ್ತಿದೆ. ಏನಂದರೆ ನೈಟ್ ಟೈಮ್ ರಂಜಿತ್ ಸೊಳ್ಳೆ ಹೊಡಿತಾರೆ. ಬಿಫೋರ್ ನಾವು ಮಲಗೋದಕ್ಕಿಂತ ಮುಂಚೆ ಸ್ವಲ್ಪ ಸೊಳ್ಳೆಗಳು ಬಂದಿರ್ತಾವಲ್ವ, ಎಲ್ಲ ಒಂದು ಸರಿ ಒಂದು 4-5 ಸರಿ ನಾವು ಮಲಗೋ ಅಷ್ಟಲ್ಲಿ ಹೊಡ್ಕೊಂಡು ಬರ್ತಾರೆ. ಅಡುಗೆ ಮನೆಯಲ್ಲೆಲ್ಲ ಓಡಾಡ್ತಿರ್ತಾರಲ್ವ, ಬ್ಯಾಟ್ ಹಿಂಗೆ ಆಡಿಸ್ಬೇಕಾದ್ರೆ 1-2 ಸತಿ ಆಯಿಲ್ ಏನು ನಾನು ಫಿಲ್ ಮಾಡಿ ಇಟ್ಕೊಂಡಿದ್ದೀನೋ ಅದನ್ನು ಟಚ್ ಮಾಡಿರ್ತಾರೆ. ನನಗೆ ಅದೆಲ್ಲಿ ಬೀಳ್ಸಿ ಹೊಡೆದಾಕ್ತಾರೆ ಅನ್ನೋದು ಭಯ. ಅದು ಗ್ಲಾಸ್ದು ಆಯಿತಾ. ಸೊ ಅದನ್ನು ಸ್ವಲ್ಪ ಬೇರೆ ಥರ ಸೆಟಪ್ ಮಾಡೋಣ. ಆ್ಯಂಡ್ ತುಂಬ ಚೆನ್ನಾಗೂ ಕಾಣಿಸುತ್ತೆ ಆ ಕಾರ್ನರ್ ಅಂತ ಹೇಳ್ಬಿಟ್ಟು ಒಂದು ಫ್ಯೂ ಐಟಮ್ಸ್ನ ಆರ್ಡ್ರ್ ಮಾಡಿದ್ದೀನಿ. ಅದು ಬಂದಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಬ್ರೈಟ್ನೆಸ್ ಕೂಡ ನಂಗೆ ತುಂಬ ಬೇಕಾಗಿರಲಿಲ್ಲ. ನನಗೆ ಯಾವ ರೀತಿ ಬೇಕೋ ಆ ರೀತಿ ಇತ್ತು. ತುಂಬ ಇಷ್ಟ ಆಯಿತು ನನಗೆ ಈ ಲುಕ್ಕು. ಹೇಗಿದೆ ಅಂತ ನೀವು ಕೂಡ ನನಗೆ ತಿಳಿಸಿ. ಆಲೂ ಫ್ರೈ ಮಾಡ್ತಿದ್ದಾರೆ ರಂಜಿತ್. ಇವತ್ತು ರೆಸಿಪಿ ಶೇರ್ ಮಾಡ್ಕೊತೀನಿ. ಪ್ಯಾನಲ್ಲಿ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಆಯಿಲ್ ಬಿಸಿ ಆದಮೇಲೆ ಸಾಸಿವೆ ಹಾಕ್ಕೊತಿದ್ದೀವಿ. ಸಾಸಿವೆ ಸಿಡ್ದಿದ್ದಾದಮೇಲೆ ಅವರು ಮುಂಚೆನೇ ಒಂದು 4-5 ಆಲೂಗಡ್ಡೆ ಚಾಪ್ ಮಾಡಿ ಇಟ್ಕೊಂಡಿದ್ರು, ಸಿಪ್ಪೆ ತೆಗ್ದು. ಅದ್ರ ಜೊತೆಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು, ಇದೆರಡೂ ಹಾಕ್ಕೊತಿದ್ದಾರೆ. ಕರ್ಡ್ ರೈಸ್ಗೆ ಈ ಆಲೂ ಫ್ರೈ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ. ನಾವು ಫ್ರೀಕ್ವೆಂಟಾಗಿ ಮಾಡ್ತಾ ಇದ್ವಿ ಪ್ರೆಗ್ನೆನ್ಸಿ ಟೈಮಲ್ಲೆಲ್ಲ. ನಾನು ಈಗ ಸ್ವಲ್ಪ ಕರ್ಡೆಲ್ಲ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಬಟ್ ಫ್ರಿಜ್ಜಲ್ಲಿ ಇಟ್ಟಿದ್ದು ತೆಗ್ದಿದ ತಕ್ಷಣ ತಿನ್ನಲ್ಲ, ಅದು ನಾರ್ಮಲ್ ಟೆಂಪರೇಚರ್ಗೆ ಬಂದಮೇಲೆ ತಿಂತೀನಿ. ಇದ್ರ ಜೊತೆಗೆ ಖಾರಕ್ಕೆ ತಕ್ಕಂಗೆ ಸ್ವಲ್ಪ ಚಿಲ್ಲಿ ಪೌಡರು ಆ್ಯಂಡ್ ರುಚಿಗೆ ತಕ್ಕಂತೆ ಉಪ್ಪು ಇಷ್ಟೆಲ್ಲ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸಿಮ್ಮಲ್ಲಿ ಇಟ್ಕೊಂಡೇ ಫ್ರೈ ಮಾಡ್ಕೊಂಡ್ವಿ, ಬಿಕಾಸ್ ಅದು ದೊಡ್ಡದಾಗಿಟ್ಟರೆ ತುಂಬಾ ಘಾಟ್ ಆಗಿಬಿಡುತ್ತೆ. ಪಾಪು ಬೇರೆ ಇರ್ತಾಳೆ, ಅವಳು ರೂಮಲ್ಲಿ ಮಲಗಿದ್ಲು ಆಯ್ತಾ ಈ ಟೈಮಲ್ಲಿ. ನಮಗೆ ಅವಳು ನಾವಿಬ್ಬರು ಟೈಮ್ ಸ್ಪೆಂಡ್ ಮಾಡೋಷ್ಟು ಸ್ಪೇಸ್ ಕೂಡ ಕೊಡ್ತಾಳೆ ಅಂತ ಅನಿಸುತ್ತೆ ಸಮ್ಟೈಮ್ಸು. ಅಫ್ಕೋರ್ಸ್ ಅವ್ಳಿಗೆ ಅರ್ಥ ಆಗಲ್ಲ, ಬಟ್ ನಾನು ಈ ರೀತಿ ಅನ್ಕೋತೀನಿ. ನನಗೆ ಯಾವತ್ತೂ ರಂಜಿತ್ ಜೊತೆ ಇವಾಗ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಆಗ್ತಾ ಇಲ್ಲ ಅಷ್ಟಾಗಿ ಅಂತ ಫೀಲ್ ಆಗ್ತಾ ಇಲ್ಲ. ಊರಲ್ಲಿರುವಾಗ ಆ ಥರ ಅನ್ನಿಸ್ತಿತ್ತು, ಬಟ್ ಬೆಂಗಳೂರಿಗೆ ಬಂದಾಗ ನನಗೆ ಆ ರೀತಿ ಫೀಲ್ ಆಗ್ತಿಲ್ಲ. ತುಂಬ ಚೆನ್ನಾಗಿ ಟೈಮ್ ಸಿಗ್ತಿದೆ ನಮಗೆ, ಬಿಕಾಸ್ ವಿಹ ಆರಾಮಾಗಿ ಮಲಗ್ತಾಳೆ ಆ್ಯಂಡ್ ಆರಾಮಾಗೂ ಕೂಡ ಇರ್ತಾಳೆ. ಆಲೂಗಡ್ಡೆ ಬೇಯೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಆಲೂ ಫ್ರೈ ಮುಗ್ದೋಗುತ್ತೆ. ಇಷ್ಟೇ, ಇನ್ನೇನಿಲ್ಲ. ನಾವು ಕರ್ಡ್ ರೈಸ್ಗೆಲ್ಲ ಇನ್ನೊಂದು ಕಡೆ ರೆಡಿ ಮಾಡ್ಕೊತಿದ್ವಿ. ರಂಜಿತ್ ಕೂಡ ಇವತ್ತು ನನಗೆ ಹೆಲ್ಪ್ ಮಾಡಿದ್ರು, ತುಂಬ ಖುಷಿ ಆಯಿತು. ಅವ್ರು ಫ್ರೀ ಇದ್ದರೆ ಖಂಡಿತ ಮಾಡೇ ಮಾಡ್ತಾರೆ. ಊಟ ಎಲ್ಲ ಮುಗಿಸ್ಕೊಂಡಿದ್ದಾದಮೇಲೆ ಇವಾಗಿನ ನೈಟ್ ರೂಟೀನಲ್ಲಿ ನನಗೆ ಇನ್ನೊಂದು ಆ್ಯಡ್ ಆಗಿರೋದು ಏನಂದರೆ ಓಟ್ಸ್ನ ಸೋಕ್ ಮಾಡಿ ಮಲಗೋದು. ನಾನು ವಿಹ ಎದ್ದಿರುವಾಗಲೇ ಈ ಕೆಲಸ ಮಾಡ್ಕೊತೀನಿ. ಯಾಕಂತಂದರೆ ವಿಹ ಮಲಗಿದ್ದಾಗ ಕಿಚನಲ್ಲಿ ನಾನು ಹಾಲು ಬಿಸಿ ಮಾಡಬೇಕಾದ್ರೆ ಆಗಿರ್ಬೋದು, ಓಟ್ಸ್ ಎಲ್ಲ ಆ್ಯಡ್ ಮಾಡ್ಕೋಬೇಕಾದ್ರೆ, ಆ್ಯಂಡ್ ತೊಟ್ಲು ಬೇರೆ ಫ್ರಿಜ್ ಹತ್ರನೇ ಸ್ವಲ್ಪ ನಿಯರಲ್ಲೇ ಇದೆಯಲ್ಲ, ಆ ಸೌಂಡ್ಗಾಗಲಿ ಎಲ್ಲಿ ಎದ್ದೋಳ್ತಾಳೆ ಅಂತ ಅವಳು ಎದ್ದಿರುವಾಗೆ ಕ್ವಿಕ್ಕಾಗಿ ನಾನು ಸೋಕ್ ಮಾಡ್ತೀನಿ. ಓಟ್ಸು ಜೊತೆಗೆ ಸ್ವಲ್ಪ ಸೀಡ್ಸು, ಚಿಯಾ ಸೀಡ್ಸು ಅಂದರೆ
ಪಂಪ್ಕಿನ್ ಸೀಡ್ಸ್ ತೊಗೊಂಡಿದ್ದೀನಿ ನಾನು. ಅದ್ರ ಜೊತೆ ಸನ್ಫ್ಲವರ್ ಸೀಡ್ಸ್ನ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಏನೇನು ನಟ್ಸ್ ಇಷ್ಟ ಆಗುತ್ತೋ ಅದನ್ನೆಲ್ಲ ಹಾಕ್ಕೊಂಡು ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಕೊಂಡು ಸೋಕ್ ಮಾಡಿ, ಅಂದರೆ ಓವರ್ ನೈಟ್ ಇಡಬೇಕು ಫ್ರಿಜ್ಜಲ್ಲಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ಅದಕ್ಕೆ ಫ್ರೂಟ್ಸ್ ಹಾಕ್ಕೊಂಡು ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಟ್ರೈ ಮಾಡಿ. ರಿಮೈನಿಂಗ್ ಹಾಲನ್ನ ನಾನು ಈ ರೀತಿ ಗ್ಲಾಸಲ್ಲಿ ಹಾಕಿ ಎತ್ತಿಡ್ತೀನಿ. ಓ ಹೆಂಗೆ ಮೂತಿ ಮಾಡ್ಕೊತೀರ ನೀವು? ಅವಳು ಈ ರೀತಿ ರೋಲ್ ಆಗಬೇಕಾದ್ರೆ ಸೈಡಿಗೆ ಪಿಲ್ಲೋ ಇಕ್ಕಿದ್ರೆ ಒಂಥರ ಮೂತಿ ಎಕ್ಸ್ಪ್ರೆಷನ್ ಒಂಥರ ಕ್ಯೂಟಾಗಿ ಕೊಡ್ತಾಳೆ. ಇವಾಗ ಕೊಡೋಲ್ಲ, ಅದು ಬೇಕು ಅಂದಾಗ ಕೊಡೋಲ್ಲ. ಅವಳಿಗೆ ಯಾವಾಗ ಬೇಕು ಅನ್ಸುತ್ತೆ ಅವಳೇ ಕೊಡೋದು ಅಲ್ಲಪ್ಪ. ಅಲ್ಲ ಬಂಗಾರಿ, ಅವಳ ಡ್ರೆಸ್ ನೋಡಿ ನೈಟಿ ಥರ ಕಾಣ್ತಾ ಇತ್ತು ನಿನಗಿದು. ಇಲ್ಲ ಹೇಳಿ ಬಂಗಾರಿ, ಕ್ಯೂಟಾಗಿದೆಯಲ್ಲ ಬಾ. ಇದು ಪಫ್ ಸ್ಲೀವಲ್ಲಿ ಬಂದಿದೆ. ಈ ಥರದ್ದು ಇನ್ನೊಂದಿದೆ, ಅದು ಈ ರೀತಿ ಇದೆ ಕಂಪ್ಲೀಟ್ ಕ್ಲೋತು. ಆ ಬಟ್ಟೆಗೆ ಈ ರೀತಿ ಯೆಲ್ಲೋ ಕಲರ್ದು ಪೋಕ್ ಕೊಟ್ಟಿದ್ದಾರೆ. ನಮ್ಮ ವಿಹಮ್ಮ ಎಷ್ಟು ಬಟ್ಟೆ ಹಾಕೊಂತೀರಾ ನೀವು? ಕ್ಯೂಟ್ ಬಟ್ಟೆಗಳು ಹೇಗೆ ಕಾಣ್ತಿದ್ದಾಳೆ ಅಂತ ಹೇಳಿ ಆಯಿತಾ. ಆ್ಯಂಡ್ ಬೊಟ್ಟಿಡಿ ಸೌಮ್ಯ ಯಾಕಿಡಲ್ಲ ನೀವು ಅಂತ ಕೇಳ್ತಿರ್ತೀರಾ. ಅದೇನೋ ನನಗೆ ಅಭ್ಯಾಸ ಆಗಿಬಿಟ್ಟಿದೆ. ಫ್ರಮ್ ಡೇ ಒನ್ನಿಂದನೂ ಟ್ರೆಡಿಷ್ನಲಾಗಿ ರೆಡಿ ಆಗಿರ್ತೀನಲ್ಲ, ಅವಾಗ ಖಂಡಿತ ಇಡ್ತೀನಿ. ಮನೇಲಿರುವಾಗ ಇವಾಗ ನಾನು ಹಿಂಗೆಲ್ಲ ಅನ್ಕೋತಿರ್ತೀನಿ, ತಿಳ್ಕೊಂಬಿಡುತ್ತೆ, ಹೋಗ್ಬಿಡುತ್ತೆ. ಮುಂಚೆಯಿಂದನೂ ಅದೊಂದು ಅಭ್ಯಾಸ. ಆನೆಸ್ಟಾಗಿ ಹೇಳ್ಬೇಕಂದ್ರೆ ಇಟ್ಕೊಂಡು ಅಭ್ಯಾಸನೇ ಇಲ್ಲ, ಬಟ್ ಇಟ್ಕೊತೀನಿ ಇನ್ನು ಮನೆಯಿಂದ. ನಾನು ಆದಷ್ಟು ಐಲೈನರ್ ಎಲ್ಲಿಟ್ಟಿದ್ದೀನಿ ಅಂತಲೇ ಗೊತ್ತಿಲ್ಲ, ಹುಡುಕ್ಬೇಕು ಅದನ್ನು ಕೂಡ. ಯಾಕೋ ಗೊತ್ತಿಲ್ಲ, ವಿಹೆ ಇವತ್ತು ತುಂಬ ಕ್ರ್ಯಾಂಕಿ. ಹಾಫ್ ಆನ್ ಅವರ್ ಮಲಗೋದು, ಎದ್ದೊಳೋದು, ಮತ್ತೆ ತೊಟ್ಟಿ ಮಲಗಿಸ್ಬೇಕು, ಮತ್ತೆ ಎದ್ದೊಳೋದು. ಕಂಪ್ಲೀಟ್ ಇವ್ರದ್ದೇ ಇವತ್ತು ಮಾರ್ನಿಂಗಿಂದ ಕೆಲಸ. ಇಲ್ಲಡಪ್ಪ, ನೀನು ಗುಡ್ ಗರ್ಲ್ ವಿಹಮ್ಮ, ನಿನ್ನ ಬಗ್ಗೆ ಏನು ಕಂಪ್ಲೇಂಟ್ ಹೇಳಲ್ಲ ನಾನು. ಆ್ಯಂಡ್ ಇನ್ನೊಂದೇನೆಂದರೆ ಪ್ರೆಗ್ನೆನ್ಸಿ ಟಿಪ್ಸ್ ಬಗ್ಗೆ ಆಗಿರ್ಬೋದು, ಆ್ಯಂಡ್ ಬ್ರೆಸ್ಟ್ ಫೀಡಿಂಗ್ ಜರ್ನಿ ವ್ಲಾಗ್ ಮಾಡ್ತೀನಿ ಅಂತೇಳಿರೋದಕ್ಕೆ ಇವೆರಡರ ಬಗ್ಗೆ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಖಂಡಿತ ಮಾತಾಡ್ತೀನಿ. ಸುಮಾರು ಹೆಣ್ಮಕ್ಳು ಅದ್ರ ಬಗ್ಗೆ ನನಗೆ DMs ಮಾಡ್ತಿದ್ದೀರಾ. ತುಂಬ ಸ್ಟ್ರಗಲ್ ಮಾಡ್ತಿದ್ದಾರೆ ಈ ಒಂದು ಪ್ರೋಸೆಸ್ಸಲ್ಲಿ ಅಂತ ನನಗೆ ಅನ್ನಿಸ್ತು, ಸುಮಾರು ಜನ ಹೆಣ್ಮಕ್ಳು. ಸೊ ಹಂಗಾಗಿ ನಾನು ನೆಕ್ಸ್ಟ್ ವ್ಲಾಗಲ್ಲಿ ನನ್ನ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡಿಕೊಂಡು ನನಗೆ ಏನೇನು ಗೊತ್ತಿದೆಯೋ ಅದನ್ನೆಲ್ಲ ನಿಮ್ಮ ಜೊತೆ ಮಾತಾಡ್ತೀನಿ. ನೀವು ಆ ವ್ಲಾಗಲ್ಲಿ ನಿಮ್ಮ ಅನಿಸಿಕೆಗಳನ್ನ ಬೇಕಾದರೆ ಕಮೆಂಟ್ ಮಾಡ್ಬೋದು. ಅಷ್ಟೇ ಗೈಸ್, ಈ ವ್ಲಾಗ್ನ ನಾನು ಇಲ್ಲಿಗೆ ಹೆಣ್ಣು ಮಾಡ್ತೀನಿ. ವಿಹಮ್ಮ ಜೊತೆ ಇರಬೇಕು. ಇವತ್ತವಳು ಫುಲ್ಲು ಕ್ರ್ಯಾಂಕಿ, ಯಾಕೆ ಅಂತ ಗೊತ್ತಿಲ್ಲ. ಮಲ್ಕೊಳ್ಳೋದು ಎದ್ದೊಳೋದು, ಮಲ್ಕೊಳ್ಳೋದು ಎದ್ದೊಳೋದು, ಮಲ್ಕೊಳ್ಳೋದು ಎದ್ದೊಳೋದು. ಎಕ್ಸ್ಪ್ರೆಷನ್ ಕೊಡಿ ಅಂದರೆ ಕೊಡ್ತಾರೆ ಈ ರೀತಿ ಅಷ್ಟೇ. ಹಿಂಗೆ ಸ್ನಾನ ಮಾಡಿಸ್ದೆ. ಇವತ್ತು ಕೆನ್ನೆಗೂ ಇಟ್ಟಿದ್ದೀನಿ. ಅವಳಿಗೆ ಡೈಲಿ ಕೆನ್ನೆಗೂ ಇಡ್ತೀನಿ, ಬಟ್ ಅದು ಬೇಗ ಅಡ್ಸೋಗ್ಬಿಡುತ್ತೆ. ಅದು ಹೆಂಗೆ ಹೋಗುತ್ತಾ ಗೊತ್ತಿಲ್ಲ. ಮಕ್ಕ ಹಿಂಗೆ ಉಚ್ಕೋತಿರ್ತಾಳೆ, ಯಾವಾಗೂ ಉಚ್ಕೋತಿರ್ತಾಳೆ. ಅವಳು ನೋಡ್ತಿರೋದು ನೋಡಿ. ಅಯ್ಯೋ, ಬೆಳೀತೈತೆ ಮಗ ನೋಡ್ತಿದ್ದಂಗೆ. ಇಷ್ಟು ಪುಟಾಣಿ ಇದ್ಲು ಗೊತ್ತಾ ಹುಟ್ಟಿದಾಗ. ಓಕೆನಾ, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇನ್ನೊಂದು ಫಸ್ಟ್ ಕ್ರೈ ಡ್ರೆಸ್ ಅದು ಬೇಕಾದರೆ ನೆಕ್ಸ್ಟ್ ನಾಳೆ ಸ್ನಾನ ಮಾಡಿಸ್ದಾಗ ಹಾಕ್ತೀನಿ ಅಲ್ವಾ, ಅವಾಗ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲ್ಲ ಇವತ್ತು. ಸೊ ಹಂಗಾಗಿ ನೆಕ್ಸ್ಟ್ ವ್ಲಾಗ್ ಒಳ್ಳೆ ವ್ಲಾಗ್ ನೀವೆಲ್ಲ ಕೇಳಿರೋ ವ್ಲಾಗೇ ಸಿಗುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿದ್ದೀರೋ ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಥ್ಯಾಂಕ್ ಯು. ಬಾಯ್, ಟೇಕ್ ಕೇರ್, ಹ್ಯಾವ್ ಅ ನೈಸ್ ಡೇ.